ನೀನು ಮಾಡಿದ ತಪ್ಪಿಗಾಗಿ ನನ್ನ ಚಪ್ಪಲಿಯನ್ನ ತೆಗೆದುಕೊಂಡು ನಿನ್ನ ತಲೆಯ ಮೇಲಿಟ್ಟುಕೊಳ್ಳಬೇಕು. ಎಲ್ಲರಿದ್ದರೆ ನಿನ್ನ ತಂಗಿಯನ್ನು ಈ ಕೂಡಲೇ ಮನೆಯಿಂದ ಹೊರಹಾಕುತ್ತೇನೆ. ನಾನು ಹೇಳಿದಾಗಿ ಮಾಡುತ್ತೀಯೋ ಅಥವಾ ನಿನ್ನ ತಂಗಿಯನ್ನು ಏನು ಮಾಡ್ತೀವಿ? ತಲೆಗೆಟ್ಟಿದೆ ಏನು ನಿನಗೆ? ಯಾರೊಂದು ಮಾತು ಕೇಳಿ ಅವರಿಗೆ ಕುಡಿಯುತ್ತೇವೆ ಅಲ್ಲ. ಇವರು ನಿನಗೆ ಮರುಜೀವ. ದಯವಿಟ್ಟು ಅದನ್ನು ಹೇಳಬೇಡ. ಯಾರಿಗೆ ಹೇಳುವುದಿಲ್ಲವೆಂದು ನನಗೆ ಮಾತು ಕೊಟ್ಟಿರುವೆ. ಮಾವ, ಅದು ಈ ಸಮಯದಲ್ಲಿ ಹೇಳಲೇಬೇಕು ಮಾವ, ಹೇಳಲೇಬೇಕು. ದಯವಿಟ್ಟು ಹೇಳಬೇಡ. ಸಮಯ ಸೇರಿದಂತೆ ಎಲ್ಲವೂ ಸರಿ ಹೋಗುತ್ತದೆ. ನಿನ್ನ ತ್ಯಾಗ ವ್ಯರ್ಥ ಆಗ್ತಾ ಇಲ್ಲ ಅಣ್ಣ. ನಿನ್ನ ತ್ಯಾಗ ವ್ಯರ್ಥ ಆಗ್ತಾ ಇಲ್ಲ. ಸಾಕು ಸಾಕು, ಇವರು ಮಾಡಿದ ತ್ಯಾಗ ನಾನು ನೋಡಿದ್ದೇನೆ. ನಾನು ಹೇಳಿದಂತೆ ಕೇಳುವೆಯೋ ಅಥವಾ ಇವಳನ್ನು ಹೊರದಪ್ಪಲು? ನೀನು ಏನಂತೆ ಕೇಳುತ್ತೇನೆ. ದಯವಿಟ್ಟು ನನ್ನ ತಂಗಿಗೆ ಏನು ಮಾಡಬೇಡ. ನೀವು ಏನಂತೆ ನಿಮ್ಮ ಚಪ್ಪಲಿಯನ್ನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ. ಎಲ್ಲರೂ ನೋಡಿ. ಮಾವ, ಬಿಡಿಯದನ್ನು ಕೆಳಗೆ ಹಾಕಿ. ನನ್ನಿಂದ ನನಗೆ ಇಂಥ ಸ್ಥಿತಿ ಬಂತಲ್ಲ. ಅಣ್ಣ ತಂಗಿಯ ಬಂಧನವೇ ಹಾಗೆ ತಾಯಿ. ನಿನಗಾಗಿ ನಾನು ಏನು ಬೇಕಾದ್ರೂ ಮಾಡಲು ಸಿದ್ಧವಿಲ್ಲ. ನೀನು ನನ್ನ ತಾಯಿಯಾಗಿ ನನ್ನ ತಂಗಿಯರ ಸಂಬಂಧ ತುಂಬಾ ಪವಿತ್ರವಾಗುತ್ತೆ. ಅದು ಯಾರಿಗೂ ಹೇಳಲು ಬರುವುದಿಲ್ಲ. ಅನುಭವಿಸಿದರೆ ಮಾತ್ರ ತಿಳಿದು. ಚೆನ್ನಾಗಿರ್ಬೇಕಮ್ಮ, ನೀನು ಚೆನ್ನಾಗಿರ್ಬೇಕು. ನಿನ್ನ ಹೊಟ್ಟೆಯಲ್ಲಿ ಇನ್ನೊಂದು ಜೀವ ಬೆಳೆಯುತ್ತಿದೆ ಅಮ್ಮ. ಅದಕ್ಕೆ ತೊಂದರೆ ಆಗಬಾರದು. ಹೊರಟು ಹೋಗು ನನ್ನ ಮನೆಯಿಂದ. ಹೊರಟು ಹೋಗುತ್ತೇನೆ ವಿನಯ್, ಹೊರಟು ಹೋಗುತ್ತೇನೆ. ಆದರೆ ನಾನು ಹೋಗುವ ಮುನ್ನ ನಿನಗೊಂದು ಮಾತು. ನನ್ನ ತಂಗಿಗಿಂತ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಏಕೆಂದರೆ ಹಣ ಹಾಳು ಮಾಡಿದರೆ ಗಳಿಸಬಹುದು, ಆದರೆ ಆರೋಗ್ಯ ಮರಳಿ ಬರುವುದಿಲ್ಲ. ಯಾಕೆಂದರೆ ತಂಗಿಯ ಮುತ್ತೈದತನ ನಿಮ್ಮ ಆರೋಗ್ಯದಲ್ಲಿ ನನಗಿದೆ.
ಬಲಿಯಾಗಿದೆಯೋ